ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ಅಪೂರ್ವವಾದ ಬಳಕೆಯಲ್ಲಿಲ್ಲದ ಸ್ತೋತ್ರದ ಬಗೆಗೆ ನಿನ್ನೆ ನಾವು ಪ್ರಾರಂಭ ಮಾಡಿ ಅದರ ಒಂದು ಶ್ಲೋಕವನ್ನು ನೋಡಿದ್ದೆವು. ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ ಅಂತ. ಒಂದು ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿರತಕ್ಕಂಥ ರೂಪ, ಅದು ಕೇಶವಾದಿ ಚತುರ್ವಿಂಶತಿ ರೂಪಗಳು. ಆಮೇಲೆ ಶಂಖಚಕ್ರ ಮತ್ತು ಶಾರಂಗ ಅಂದ್ರೆ ಶಂಖಚಕ್ರ, ಶಾರಂಗ ಅಂತಂದ್ರೆ ಬಿಲ್ಲು, ಬಿಲ್ಲು ಅಂತಂದಾಗ ಅದ್ರ ಜೊತೆಗೆ ಬಾಣ. ಶಂಖಚಕ್ರ ಬಿಲ್ಲು ಬಾಣಗಳನ್ನು ಧರಿಸಿರತಕ್ಕ ರೂಪ, ಅದು ಪ್ರದ್ಯುಮ್ನ ರೂಪ. ಆಮೇಲೆ ಖಡ್ಗ, ಶಂಖಚಕ್ರ ಮತ್ತು ಖಡ್ಗ. ಖಡ್ಗ ಅಂದ್ರೆ ಕತ್ತಿ ಮತ್ತು ಗುರಾಣಿ, ಸ್ವೋರ್ಡ್ ಅಂಡ್ ಶೀಲ್ಡ್. ಶಂಖಚಕ್ರ ಕತ್ತಿ ಗುರಾಣಿಗಳನ್ನು ಧರಿಸಿರತಕ್ಕಂಥ ರೂಪ, ಅದು ಅನಿರುದ್ಧ ರೂಪ. ಚಕ್ರ ಶಂಖ ಗದಾ ಪದ್ಮಗಳನ್ನು ಧರಿಸಿರತಕ್ಕಂಥದ್ದು ವಾಸುದೇವ ರೂಪ. ಈ 24, 3, 27 ರೂಪಗಳನ್ನ ಒಂದು ಶ್ಲೋಕದ ಅರ್ಧ ಪಾದದಲ್ಲಿ, ಅರ್ಧ ಪದದಲ್ಲಿ, ಅರ್ಧ ಪದ್ಯದಲ್ಲಿ, ಪದ್ಯಾರ್ಧದಲ್ಲಿ ಹೇಳಿದ ಹಾಗಾಯಿತು. ಅಲ್ಲಿಂದ ಮುಂದೆ ಒಂದು ರೂಪ ಉಳಿಯಿತು. ಈಗ 28ನೇದ್ದು ಸಂಕರ್ಷಣ ರೂಪ, ಅದನ್ನ ನಮಾಮಿ ಪಿತರಂ ಅಂತಂದ್ರು. ವಾಯುದೇವರ ಸೃಷ್ಟಿ ಮಾಡಿದ ರೂಪ ಸಂಕರ್ಷಣ ರೂಪ. ಅದರ ಆಯುಧ ಶಂಖ ಚಕ್ರ ಅಥವಾ ಚಕ್ರ ಶಂಖ ಮತ್ತು ಹಲ ಮುಸಲ, ನೇಗಿಲು ಒನಕೆ. ಈ ಎರಡು ಆಯುಧಗಳನ್ನು ಇಲ್ಲಿ ಹೇಳಲಿಲ್ಲ, ಅದು ಮುಂದೆ ಆದಿಶಬ್ದದಿಂದ ಆಚಾರ್ಯ ಹೇಳ್ತಾರೆ. ಹೀಗೆ ನಿತ್ಯಂ ವಾಸುದೇವಂ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ. ನಿತ್ಯಂ ನಾಶರಹಿತವಾಗಿರತಕ್ಕಂಥ ತತ್ವ, ವಾಸುದೇವಂ ಮೋಕ್ಷಪ್ರದವಾದ ತತ್ವ, ಜಗತ್ತನ್ನು ಪಾಲನೆ ಮಾಡತಕ್ಕಂಥ ತತ್ವ. ಅದರ ಸುಮಾರು 28 ರೂಪಗಳನ್ನ ಇಲ್ಲಿ ಹೇಳಿದರು. ಇದರ ಮುಂದೆ ಆ ರೂಪವನ್ನ, ಈ ಆಯುಧಗಳು, ಈ ಭುಜಗಳು, ಇದರ ಹಿನ್ನೆಲೆಯಲ್ಲಿ ಆ ರೂಪವನ್ನ ನಾವು ಅನುಸಂಧಾನ ಮಾಡಬೇಕಾದಂಥ ರೀತಿಯನ್ನ ಹೇಳ್ತಾರೆ. ಸಚ್ಚಿದಾನಂದ ರೂಪಂ ತಂ ಅನಾಮಯಂ ಅನಂತರಂ ಏಕಂ ಏಕಾಂತಂ ಅಭಯಂ ವಿಷ್ಣುಂ ವಿಶ್ವಹೃದಯ ಸ್ಥಿತಂ ಅಂತ. ಈ ಕೈ, ಈ ಕಾಲು, ಈ ಮುಖ, ಈ ಅವಯವಗಳು, ಇದನ್ನ ನಮಗೆ ಗೊತ್ತಿರುವಂತೆ ಕೈಗಳು, ಕಾಲುಗಳು, ನೀವು ಯಾವುದೇ ಹೇಳಿ ಇಂದ್ರಿಯಗಳು, ಅವು ಪಂಚಭೂತಗಳಿಂದ ರೂಪುಗೊಂಡಂಥವುಗಳು. ಪಂಚಭೂತಗಳಿಂದ ರೂಪುಗೊಳ್ಳದ ಒಂದು ಇಂದ್ರಿಯದ ಕಲ್ಪನೆಯೇ ಮನುಷ್ಯನಿಗೆ ಬರುವುದು ಸಾಧ್ಯ ಇಲ್ಲ. ಒಂದು ಆಕಾರ ಇದೆ ಅಂದ್ರೆ ಅದು ಪಂಚಭೂತಗಳಿಂದ ಆಗಿರಬೇಕು. ಪ್ರಪಂಚದಲ್ಲಿ ಯಾವುದೇ ವಸ್ತುವಿಗೆ ಆಕಾರ ಇದ್ದರೆ ಅದರ ಹಿಂದೆ 3 ವಸ್ತುಗಳಿದೆ: ಮಣ್ಣು, ನೀರು ಮತ್ತು ಬೆಂಕಿ. ಪಂಚಭೂತಗಳಲ್ಲಿ ಗಾಳಿ, ಆಕಾಶ ಆಕಾರವನ್ನ ಕೊಡುವುದಿಲ್ಲ, ಯಾಕೆಂದ್ರೆ ಅದಕ್ಕೆ ಸ್ವತಃ ಆಕಾರ ಇಲ್ಲ. ಯಾವುದೇ ಒಂದು ವಸ್ತು, ಎನಿಥಿಂಗ್ ದಟ್ ಹ್ಯಾಸ್ ಫಾರ್ಮ್ ಈಸ್ ಮೇಡ್ ಆಫ್ 3 ಎಲಿಮೆಂಟ್ಸ್: ಅರ್ತ್, ವಾಟರ್ ಅಂಡ್ ಫೈರ್. ಯಾವ ವಸ್ತುವಾದರೂ ಈ 3 ವಸ್ತುಗಳ ಸಮಾವೇಶ ಇಲ್ಲದೆ ಒಂದು ಆಕಾರ ನಿರ್ಮಾಣವಾಗುವುದಿಲ್ಲ: ಮಣ್ಣು, ನೀರು, ಬೆಂಕಿ. ಆದ್ರಿಂದ ಭಗವಂತನ ಅವಯವ ಅಂತ ಹೇಳಿದಾಗ ನಮಗೆ ಭಗವಂತನಿಗೂ ಕೂಡ ಹೀಗೆ ಭೌತಿಕವಾಗಿರತಕ್ಕಂಥ ದೇಹ, ಭೌತಿಕವಾದಂಥ ಮುಖ, ಕೈ, ಕಾಲು ಎಲ್ಲ ಪಂಚಭೌತಿಕವಾಗಿ ಮಣ್ಣು, ನೀರು, ಬೆಂಕಿಯಿಂದ ಆದದ್ದು ಇರಬಹುದು. ಹಾಗೆ ಇದ್ದರೆ ಅದರ ಪರಿಣಾಮ ಏನಂದ್ರೆ, ಯಾವುದು ಭೌತಿಕವಾದ ಆಕಾರವೋ ಅದಕ್ಕೊಂದು ನಿಯತವಾದ ನಿಯಮ ಇದೆ.
ಅದು ನಾಶವಾಗಬೇಕು ಅಂತ. ಅದು ನಿತ್ಯ ಅಲ್ಲ. ಹಿಂದೆ ಏನು ಹೇಳಿದ್ರು ಅಂದ್ರೆ ನಿತ್ಯಂ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ. ನಿತ್ಯವಾದ ಒಂದು ಫಾರ್ಮು ಅಂತ. ಯಾವ ವಸ್ತುವು ಆಕಾರ ಉಳ್ಳದ್ದು ನಿತ್ಯವಾಗಿರುವುದು ಸಾಧ್ಯ ಇಲ್ಲ. ಯಾಕಂದ್ರೆ ಆಕಾರ ಈ ಮೂರು ವಸ್ತುಗಳಿಂದ ಆಗೋದು. ಅದು ಈ ಮೂರು ವಸ್ತುಗಳು ಬೆರಕೆ ಆದಾಗ ಒಂದು ಆಕಾರ ಬಂದ್ರೆ ಅದರ ವಿಘಟನೆಯಿಂದ ಆಕಾರ ಹೋಗಬೇಕು. ಯಾವ ಆಕಾರವೂ ಕೂಡ ಶಾಶ್ವತವಾಗಿ ನಿರ್ವಿಕಾರವಾಗಿ ನಿರಂತರವಾಗಿ ಇರುವುದು ಸಾಧ್ಯ ಇಲ್ಲ. ಅದರಿಂದ ಭಗವಂತನ ರೂಪ ನಿತ್ಯ ಹೇಗೆ? ಅದು ಒಂದು ದಿವಸ ಬದಲಾಗಬೇಕಲ್ಲ ಅನ್ನುವ ಶಂಕೆ ಸಾಮಾನ್ಯವಾಗಿ ಬರಬಹುದು. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, ಸಚ್ಚಿದಾನಂದ ರೂಪಂ ತಂ ಅಂತ. ಇದು ಮಣ್ಣು ನೀರು ಬೆಂಕಿಯಿಂದ ಆದ ಆಕಾರ ಅಲ್ಲ, ಮತ್ತೆ ಅದು ಸಚ್ಚಿದಾನಂದ ರೂಪ. ಭಗವಂತನ ಉಪಾಸನೆಯ ಮುಖ್ಯ ಮುಖ ಕೂಡ ಹೌದಿದು. ಸಾಮಾನ್ಯವಾಗಿ ಭಗವಂತನ ಗುಣಗಳಲ್ಲಿ ಎಲ್ಲ ಗುಣಗಳನ್ನು ಎಲ್ಲರೂ ಉಪಾಸನೆ ಮಾಡುವುದು ಸಾಧ್ಯವಿಲ್ಲ. ಆದರೆ ಕನಿಷ್ಠ 4 ಗುಣಗಳನ್ನ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಏನು ಅಂದ್ರೆ ಅವನು ಸತ್, ಅವನು ಚಿತ್, ಅವನು ಆನಂದ ಮತ್ತು ಅವನು ಆತ್ಮ ಅಂತ. ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು, ಕನಿಷ್ಠ ಉಪಾಸನೆ. ಅವನು ಸಚ್ಚಿದಾನಂದ ಸ್ವರೂಪನಾದ ಆತ್ಮ ಅಂದರೆ ಅಂತರ್ಯಾಮಿಯಾಗಿ ನಮ್ಮನ್ನು ನೇಮಿಸ್ತಕ್ಕಂಥ ಸ್ವಾಮಿ ಅಂತ. ಅವನು ಎಂಥ ಸ್ವಾಮಿ? ಅವನು ಸಚ್ಚಿದಾನಂದ. ಸಚ್ಚಿದಾನಂದ ಅಂದ್ರೆ ಏನು? ಇಲ್ಲಿ 3 ಶಬ್ದಗಳಿವೆ, ಸತ್ ಚಿತ್ ಆನಂದ, 3 ಸೇರಿ ಸಚ್ಚಿದಾನಂದ ಅಂತ. ಆ ರೂಪ, ಆ ಕರಚರಣಾದಿಗಳು ಸಚ್ಚಿದಾನಂದ ರೂಪ ಅಂದ್ರು. ಅದು ಮಣ್ಣು ನೀರು ಬೆಂಕಿಯ ರೂಪ ಅಲ್ಲ, ಅದು 3ರಿಂದ, ಇಟ್ ಈಸ್ ಮೇಡ್ ಆಫ್ 3 ಎಲಿಮೆಂಟ್ಸ್. 3 ವಸ್ತುಗಳಿಂದ ಆದದ್ದು. ಅದು ಯಾವ್ದು 3 ಅಂದ್ರೆ ಸತ್ ಚಿತ್ ಆನಂದ ಹೊರತು ಮಣ್ಣು ನೀರು ಬೆಂಕಿ ಅಲ್ಲ. ಸಚ್ಚಿದಾನಂದದ ರೂಪ ಅದು. ಸತ್ ಚಿತ್ ಆನಂದ ಅಂದ್ರೆ ಏನು? ಆನಂದ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದೆ, ಸಂತೋಷ. ಅದರಲ್ಲಿಯೂ ಆನಂದ ಅಂತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಆನಂದ ಅನ್ನೋದಕ್ಕೆ ಒಂದು ಬೇರೆ ಅರ್ಥ ಇದೆ. ಆ ನಿಜವಾದ ಇನ್ನರ್ ಬ್ಲಿಸ್ ಅಂತ ಹೇಳ್ತೇವಲ್ಲ, ಆತ್ಮದ ಸಂತೋಷ, ಅದಕ್ಕೆ ಆನಂದ ಅಂತ ಅನ್ನೋದು. ಬೇರೆ ಉಳಿದದ್ದು, ಈಗ ನಾವು ಒಂದು ವಸ್ತುವನ್ನು ನೋಡುವಾಗ ಖುಷಿ ಆಗತ್ತೆ, ಅದಕ್ಕೆ ಆನಂದ ಅಲ್ಲ. ಅದು ನಿಜವಾಗಿ ತುಂಬಾ ಆನಂದ ಆಯ್ತು ಅಂತ ಹೇಳ್ತೇವೆ ನಾವು. ಆದ್ರೆ ಅದಕ್ಕೆ ಆನಂದ ಅಂತ ಹೆಸರಿಲ್ಲ. ಸಂಸ್ಕೃತದಲ್ಲಿ ಅದಕ್ಕೆ ಬೇರೆ ಬೇರೆ ಶಬ್ದಗಳಿದೆ. ಒಂದು ವಸ್ತುವನ್ನ ನೋಡಿದಾಗ ಆಗುವಂಥ, ಅಂದ್ರೆ ಬೇರೆ ಹೊರಗಿನ ವಿಷಯಗಳ ಮೂಲಕ ಬರತಕ್ಕಂಥ ಸುಖ ಉಂಟಲ್ಲ, ಅದಕ್ಕೆ ಮೋದ ಅಥವಾ ಪ್ರಮೋದ ಅಂತ ಹೆಸರು. ಆನಂದ ಅಂತ ಹೇಳೋದಿಲ್ಲ, ಮೋದ ಅಥವಾ ಪ್ರಮೋದ. ಹೆಚ್ಚು ಖುಷಿ ಆದ್ರೆ ಪ್ರಮೋದ, ಕಮ್ಮಿ ಖುಷಿ ಆದ್ರೆ, ಈ ಉದಾಹರಣೆಗೆ ಒಂದು ತಿಂಡಿಯನ್ನು ಕಂಡಾಗ ಖುಷಿಯಾಗಿ ಬಾಯಲ್ಲಿ ನೀರು ಬರುತ್ತಲ್ಲ, ಅದು ಮೋದ. ತಿಂದಾಗ ಖುಷಿ ಆಗತ್ತಲ್ಲ, ಅದು ಪ್ರಮೋದ. ಅಷ್ಟೇ. ಅದರ ಪ್ರಮಾಣದ ಹೆಚ್ಚು ಕಡಿಮೆಯಿಂದ ಮೋದ ಮತ್ತು ಪ್ರಮೋದ ಅಂತ ಹೇಳ್ತಾರೆ. ಆನಂದ ಅಂದ್ರೆ ಇನ್ನರ್ ಬ್ಲಿಸ್, ಅದಕ್ಕೆ ಹೊರಗಿನ ಯಾವುದೇ ವಸ್ತುವಿನ ಅಪೇಕ್ಷೆ ಇಲ್ಲ. ನಿದ್ರೆಯಲ್ಲಿ ನಮಗೆ ಆನಂದ ಇದೆ, ಎಚ್ಚರದಲ್ಲಿ ಆನಂದ ಅಲ್ಲ, ಮೋದ ಅಥವಾ ಪ್ರಮೋದ ಇರುವುದು. ಅಂದ್ರೆ ವಿಷಯದ ಅಪೇಕ್ಷೆ ಇಲ್ಲದೆ ಒಳಗಿನಿಂದ ಇರುವ, ಹೊರಗಿನಿಂದ ಒಳಕ್ಕೆ ಹೋಗುವುದು ಮೋದ ಪ್ರಮೋದ, ಒಳಗಿನಿಂದ ಹೊರಕ್ಕೆ ಬರಬೇಕು, ಅದು ಆನಂದ. ಇನ್ನರ್ ಜಾಯ್, ಬ್ಲಿಸ್. ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ವಿಷಯಗಳಿಂದ ಬಂದದ್ದನ್ನ ಪ್ಲೆಷರ್ ಅನ್ನಬಹುದು, ಇದಕ್ಕೆ ಬ್ಲಿಸ್ ಅನ್ನಬಹುದು. ಒಂದು ಪ್ಲೆಷರ್, ಒಂದು ಬ್ಲಿಸ್. ಹಾಗೆ ಒಂದು ಮೋದ ಅಥವಾ ಪ್ರಮೋದ, ಇನ್ನೊಂದು ಆನಂದ ಅಂತ. ಭಗವಂತನದ್ದು ಆನಂದ ಅಂದ್ರು. ಅಂದ್ರೆ ಅದು ಸ್ವರೂಪಭೂತವಾದ ಆನಂದ. ಅದು ಹೊರಗಿನಿಂದ ಯಾವುದರಿಂದಲೋ ಪಡೆದದ್ದಲ್ಲ, ಒಳಗಿಂದ ಇರುವಂಥದ್ದು ಒಂದು ಆನಂದ. ಇನ್ನೊಂದು ಆಸ್ಪೆಕ್ಟ್ ಯಾವುದೊಂದು ಚಿತ್ ಅಂದ್ರು. ಚಿತ್ ಅಂದ್ರೆ ಜ್ಞಾನ, ವಿಸ್ಡಮ್. ಭಗವಂತನ ಸ್ವರೂಪ ಅಂತಂದ್ರೆ ಅದು ಮಣ್ಣು ನೀರು ಬೆಂಕಿ ಅಲ್ಲ. ಇಟ್ ಈಸ್ ನಥಿಂಗ್ ಬಟ್ ವಿಸ್ಡಮ್ ಅಂಡ್ ಬ್ಲಿಸ್. ಅದು ಜ್ಞಾನಾನಂದದ ಸ್ವರೂಪ. ಅದರ ಜೊತೆಗೆ ಇನ್ನೊಂದು ಶಬ್ದ ಸೇರಿಸಿದ್ರು, ಸತ್ ಅಂತ. ಜ್ಞಾನ ಅಂದ್ರೆ ಪೂರ್ಣವಾದ ಜ್ಞಾನ ಸ್ವರೂಪ, ಆನಂದ ಪೂರ್ಣವಾದ ಆನಂದದ ಸ್ವರೂಪ. ಜೊತೆಗೆ ಅದು ಸತ್ ಅಂದ್ರೆ ನಿರ್ದುಷ್ಟವಾದದ್ದು, ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್, ಯಾವ ದೋಷಗಳೂ ಇಲ್ಲದ ಪರಿಶುದ್ಧವಾದಂಥ ಅಸ್ತಿತ್ವ. ಪ್ರಪಂಚದಲ್ಲಿ ಇರತಕ್ಕ ಎಲ್ಲ ವಸ್ತುಗಳಲ್ಲಿಯೂ ಯಾವುದಾದರೂ ಒಂದು ರೀತಿಯ ದೋಷ ಇದೆ. ಎಷ್ಟು ಒಳ್ಳೆಯ ವಸ್ತುವಾದರೂ ಕೂಡ ಅದು ಪರಿಪೂರ್ಣ ನಿರ್ದುಷ್ಟವಾದ ವಸ್ತುವಲ್ಲ. ಜೀವ ಜ್ಞಾನಾನಂದ ಸ್ವರೂಪ, ಆದರೂ ಅವನಲ್ಲಿ ಅಪೂರ್ಣತೆಯ ದೋಷ ಇದೆ. ಎಲ್ಲವೂ ಜೀವರು, ಚತುರ್ಮುಖ ಬ್ರಹ್ಮನನ್ನ ತಗೊಳ್ಳಿ, ಅವನು ಅಪೂರ್ಣ. ಲಕ್ಷ್ಮಿಯನ್ನೇ ತಗೊಂಡ್ರು, ಅವಳು ಪರಿಪೂರ್ಣ ಅಲ್ಲಲ್ಲ, ಅಪೂರ್ಣಳು. ಅಪೂರ್ಣತೆಯ ದೋಷ ಇಲ್ಲದ
ನಿರ್ದುಷ್ಟವಾದ ಒಂದು ವಸ್ತು ಅಂತಂದ್ರೆ ಅದು ಭಗವಂತ ಮಾತ್ರ. ಆದ್ರಿಂದ ಅವನನ್ನ ಸತ್. ಪರಿಪೂರ್ಣವಾದ ಜ್ಞಾನ ಭಗವಂತನದ್ದು ಮಾತ್ರ, ಪರಿಪೂರ್ಣವಾದ ಆನಂದ ಭಗವಂತನದ್ದು ಮಾತ್ರ. ಅದಕ್ಕೋಸ್ಕರ ಭಗವಂತನನ್ನ ಬೇರೆ ಅನೇಕ ಗುಣಗಳಿವೆ, ಅನಂತ ಗುಣಗಳಿವೆ, ಅನೇಕ ಏನು, ಅದನ್ನೆಲ್ಲ ನೀನು ಲೆಕ್ಕ ಮಾಡ್ಲಾರೆ, ಉಪಾಸನೆ ಮಾಡ್ಲಾರೆ. ಇದನ್ನ ಮೂರನ್ನ ಖಚಿತವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡ್ರು. ಅವನು ಯಾವ ದೋಷವೂ ಇಲ್ಲದ ಶುದ್ಧವಾದ ರೂಪ, ಜ್ಞಾನಪೂರ್ಣವಾದ ರೂಪ, ಆನಂದಪೂರ್ಣವಾದ ರೂಪ. ಈ ಮೂರು ಗುಣಗಳ ಉಪಾಸನೆ. ಅಂಥ ರೂಪ ನನಗೆ ಸ್ವಾಮಿ ಅಂತ, ನನಗೆ ಅಂತರ್ಯಾಮಿ, ನನಗೆ ಸ್ವಾಮಿ, ನನ್ನನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ, ಅದು ಪರಿಶುದ್ಧವಾದ ಜ್ಞಾನಾನಂದ ಸ್ವರೂಪವಾದ ವಸ್ತು. ಇಷ್ಟು ಮಿನಿಮಮ್ ಉಪಾಸನೆ ಮಾಡಬೇಕಾದದ್ದು. ಆದ್ದರಿಂದ ಆ ಉಪಾಸನೆಯಲ್ಲಿ ಕನಿಷ್ಠ ಉಪಾಸನೆ ಎಷ್ಟು ಮಾಡಬೇಕು ಆ ಒಂದು ಮುಖವನ್ನು ಹೇಳಿದರು, ಸಚ್ಚಿದಾನಂದ ರೂಪಂ. ಅಷ್ಟೇ ಅಲ್ಲ, ಇದು ಹಿಂದೆ ನಿತ್ಯಂ ಅಂತ ಹೇಳಿದ್ದಕ್ಕೆ ವಿವರಣೆಯೂ ಹೌದು. ಭಗವಂತನ ರೂಪವನ್ನ ಹೇಳಿದಿರಿ. ರೂಪ ಅಂತ ಇದ್ದದ್ದೆಲ್ಲ ಅನಿತ್ಯವಾದ ರೂಪಗಳೇ ಇರುವುದು, ಪಾಂಚಭೌತಿಕ. ಅದಕ್ಕೆ ಇದು ಪಾಂಚಭೌತಿಕ ರೂಪ ಅಲ್ಲ, ಇದು ಮಣ್ಣು ನೀರು ಬೆಂಕಿಯಿಂದ ಆದ ರೂಪ ಅಲ್ಲ, ಆದ್ರಿಂದ ಅನಿತ್ಯ ಅಲ್ಲ. ಮತ್ತೆ ಯಾವುದರಿಂದ ಆದದ್ದಿದು? ಇದು ಪರಿಶುದ್ಧವಾದ ಜ್ಞಾನಾನಂದಮಯವಾದ ರೂಪ. ಜ್ಞಾನಾನಂದಮಯವಾದ ರೂಪ ಅಂದ್ರೆ ಏನು? ಜ್ಞಾನಕ್ಕೆ ಆನಂದಕ್ಕೆ ರೂಪ ಉಂಟು. ಇದು ಅದಕ್ಕೋಸ್ಕರವೇ ನಿನ್ನೆ ಒಂದು ಮಾತು ಉಪನಿಷತ್ನಲ್ಲಿ ಬೆಳಿಗ್ಗೆ ನಾನು ಹೇಳಿದೆ, ಜೀವದ ಸಾಕ್ಷಾತ್ಕಾರವಾಗದೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತ. ಯಾಕೆಂದ್ರೆ ಜೀವನು ಜ್ಞಾನಾನಂದ ಸ್ವರೂಪ. ಆದ್ರಿಂದ ಜೀವದ ಸಾಕ್ಷಾತ್ಕಾರ ಆಗೋ ತನಕವೂ ಜ್ಞಾನಾನಂದದ ರೂಪ ಅಂದ್ರೆ ಏನು ಅಂತ ಅನ್ನೋದೇ ಗೊತ್ತಾಗುವುದಿಲ್ಲ. ಜೀವದ ಸಾಕ್ಷಾತ್ಕಾರ ಆದಾಗ ಅವನಿಗೆ ತಾನು ಬೆಳಕಿನ ರೂಪ ಅಂತ ಗೊತ್ತಾಗುತ್ತೆ. ಜ್ಞಾನಾನಂದಗಳಿಗೆ ಒಂದು ಬೆಳಕಿನ ರೂಪ ಇದೆ. ಈ ಕಣ್ಣಿಗೆ ಕಾಣುವ ಬೆಳಕಲ್ಲ ಅದು, ಅದರ ನಿಜವಾದ ಬೆಳಕು. ಒಂದು ಬಣ್ಣ ಇದೆ, ಅದಕ್ಕೆ ಎನರ್ಜಿಗೆ ಬಣ್ಣ ಇದೆ ಅಂತ ಅನ್ನೋದನ್ನ ನಾನು ನಿನ್ನೆ ಹೇಳಿದೆ. ನಮ್ಮ ಭಾವನೆಗಳು ಬದಲಾದ ಹಾಗೆ ನಮ್ಮ ಫಿಸಿಕಲ್ ಆರ, ದೇಹದಿಂದ ಹೊರಕ್ಕೆ ಬರತಕ್ಕಂಥ ಕಿರಣಗಳ ಬಣ್ಣ ಬದಲಾಗತ್ತೆ ಅಂತ. ಅದರಿಂದ ನಾಟ್ ಓನ್ಲಿ ಮ್ಯಾಟರ್ ಬಟ್ ಎನರ್ಜಿ ಹ್ಯಾಸ್ ಕಲರ್. ಇದು ಒಂದು ವಿಚಿತ್ರವಾದ ವಿಷಯ. ಒಳಗಿನ ಶಕ್ತಿಗೆ ವರ್ಣ ಇದೆ, ರೂಪ ಇದೆ. ಆ ಜೀವ ಅಂಥ ಜ್ಞಾನಾನಂದದ ರೂಪ, ಭಗವಂತರು ಅಂಥ ಜ್ಞಾನಾನಂದ ರೂಪ. ಇದು ಒಂದು ಬಿಂದು, ಅದು ಒಂದು ಸಿಂಧು ಅಷ್ಟೇ. ಆದ್ರಿಂದ ಜೀವದ ಸಾಕ್ಷಾತ್ಕಾರ ಆದಾಗ ಮಾತ್ರವೇ ಜ್ಞಾನಾನಂದದ ಬಣ್ಣ ಅಂದರೆ ಏನು, ಜ್ಞಾನಾನಂದದ ರೂಪ ಅಂದರೆ ಏನು, ಜ್ಞಾನಾನಂದದ ಆಕಾರ ಅಂದರೆ ಏನು ಅಂತ ಅನ್ನೋದು ಅರಿವಾಗುವುದು. ಅಲ್ಲಿ ತನಕ ಅದು ಸ್ಪಷ್ಟವಾಗಿ ತಿಳಿಯುವಂತಹ ಸಂಗತಿಯೇ ಅಲ್ಲ. ಏನು ದೇವರು ಅಂದ್ರೆ ಅದು ಜ್ಞಾನಾನಂದ ರೂಪ ಅಂತ ಅಷ್ಟೇ. ಹಾಗಂದ್ರೆ ಏನು ಅಂದ್ರೆ ಅದೊಂದು ಶಬ್ದ ಅಷ್ಟೇ. ಸಚ್ಚಿದಾನಂದ ರೂಪಂ ತಂ. ಭಗವಂತ ದೇಹ, ಭಗವಂತನ ದೇಹಕ್ಕೂ ನಾಶ ಇಲ್ಲ. ಯಾಕೆಂದ್ರೆ ದೇಹ ಅಂದ್ರೆ ನಮ್ಮ ಹಾಗೆ ಬೇರೊಂದು ದೇಹ ಇಲ್ಲ ಅವನಿಗೆ. ಅವನಿಗೆ ಜ್ಞಾನಾನಂದಮಯವಾದ ದೇಹ, ಅವನ ಸ್ವರೂಪ ದೇಹ ಅದು. ಅನಾಮಯಂ ಸತ್ ಅನ್ನುವುದನ್ನ ವಿವರಿಸ್ತಾರೆ. ಅದರ ಸತ್ ಚಿತ್ ಆನಂದ ಅಂತ ಉಪಾಸನೆ ಮಾಡಬೇಕು ಅಂತ. ಸತ್ ಅಂದ್ರೆ ಏನು? ಅನಾಮಯಂ ಅಂದ್ರು. ಆಮಯ ಅಂತಂದ್ರೆ ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ರೋಗ ಅಂತ, ಸಂಸ್ಕೃತದಲ್ಲಿಯೂ ಪ್ರಸಿದ್ಧವಾದ ಅರ್ಥ ರೋಗ ಅಂತ. ಅಮೀವ ಅಂತ ಇನ್ನೊಂದು ಶಬ್ದ ಇದೆ. ಅಮೀವ ಅಥವಾ ಆಮಯ ಎರಡಕ್ಕೂ ಪ್ರಸಿದ್ಧವಾದ ಅರ್ಥ ರೋಗ ಅಂತ. ಆದರೆ ಶಾಸ್ತ್ರೀಯವಾದ ಅರ್ಥ ದುಃಖ ಅಂತ. ರೋಗದಿಂದ ದುಃಖ ಬರುತ್ತೆ, ಅದರಿಂದ ರೋಗವನ್ನೂ ಆಮಯ ಅಂತ ಹೇಳ್ತಾರೆ. ನಿಜವಾಗಿ ಆಮಯ ಅಥವಾ ಅಮೀವ ಅಂತಂದ್ರೆ ದುಃಖ ಅಥವಾ ದುಃಖ ಮುಂತಾದ ಎಲ್ಲ ದೋಷಗಳು. ಆಮಯ ಅಂದ್ರೆ ಡಿಫೆಕ್ಟ್ಸ್, ದೋಷಗಳು. ಅನಾಮಯ ಅಂತಂದ್ರೆ ಯಾವ ದೋಷವೂ ಇಲ್ಲದ್ದು. ಸತ್ ಅನ್ನುವ ಶಬ್ದದ ವಿವರಣೆ ಇದು. ಸತ್ ಯಾಕೆಂದ್ರೆ ಅವನು ಅನಾಮಯ, ಅವನಲ್ಲಿ ಯಾವ ದೋಷಗಳೂ ಇಲ್ಲ, ಆದ್ದರಿಂದ ಅವನು ಸತ್. ಹಿ ಈಸ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಆಮೇಲೆ ಜ್ಞಾನಾನಂದ ರೂಪ ಅಂತ ಹೇಳಿದ್ರಿ. ಹಾಗಾದ್ರೆ ಅವನಲ್ಲಿ ದೇಹದಲ್ಲಿ ಜ್ಞಾನದ ಭಾಗ ಯಾವುದು, ಆನಂದದ ಭಾಗ ಯಾವುದು? ನಮ್ಮಲ್ಲಿ ಮಣ್ಣಿನ ಭಾಗ, ನೀರಿನ ಭಾಗ, ಬೆಂಕಿಯ ಭಾಗ ಅಂತ ಬೇರೆ ಮಾಡ್ಲಿಕ್ಕೆ ಬರುತ್ತೆ. ಮಾಡ್ಲಿಕ್ಕೆ ಬರೋದ್ರೆ ಬದುಕಿದ್ದಾಗ ಮಾಡಿದ್ರೆ ಸತ್ತು ಹೋಗ್ತಾನೆ, ಸತ್ತ ಮೇಲೆ ಆಗತ್ತೆ, ತನ್ನಷ್ಟಕ್ಕೆ ಬೇರೆ ಆಗುತ್ತೆ. ಅದು ಮಣ್ಣು ಮಣ್ಣಿಗೆ ಸೇರುತ್ತೆ, ನೀರು ನೀರಿಗೆ ಸೇರುತ್ತೆ, ಬೆಂಕಿ ಬೆಂಕಿಗೆ ಸೇರುತ್ತೆ. ಆದ್ರಿಂದ ಮಣ್ಣು ನೀರು ಬೆಂಕಿ ಒಂದಲ್ಲ ಒಂದು ದಿವಸ ಬೇರೆ ಆಗತ್ತೆ. ಹಾಗೆ ಇದು ಮಣ್ಣು ನೀರು ಬೆಂಕಿಯಿಂದ ಆದದ್ದು ತ್ರಿವೃತ್ತಕರಣ. ಹಾಗೆ ಜ್ಞಾನಾನಂದದಿಂದ ಆದದ್ದು, ಅದರಲ್ಲಿ ಜ್ಞಾನದ ಭಾಗ ಯಾವುದು, ಆನಂದ ಭಾಗ ಯಾವುದು ಬೇರೆ ಮಾಡ್ಲಿಕ್ಕೆ ಬರುತ್ತೋ ಅಂದ್ರೆ ಅದಕ್ಕೆ ಅನಾಮಯಂ ಅನಂತರಂ ಅಂತಂದ್ರು. ಅಂತರ ಅಂದ್ರೆ ಬೇರ್ಪಡಿಸುವಿಕೆ.
ಅದು ಇಲ್ಲ. ಅಂದ್ರೆ ಜ್ಞಾನವೂ ಆನಂದ ಸ್ವರೂಪ, ಆನಂದವೂ ಜ್ಞಾನ ಸ್ವರೂಪ, ಜ್ಞಾನಾನಂದವೂ ಭಗವತ್ ಸ್ವರೂಪ. ಅದು ಒಂದಕ್ಕೊಂದು ಬೇರೆ ವಸ್ತು ಅಲ್ಲ. ಆದ್ದರಿಂದ ಭಗವಂತನ ಗುಣಗಳಲ್ಲಿ ಅಂತರ ಇಲ್ಲ. ಅಂತರ ಅಂದ್ರೆ ಡಿಫರೆನ್ಸ್, ಬೇರ್ಪಡಿಸುವಿಕೆ. ಅದನ್ನು ಬೇರ್ಪಡಿಸಲಿಕ್ಕಾಗದ, ಅದು ಒಂದು ಅಖಂಡವಾದ ವಸ್ತು. ಸರಿ, ಸಚ್ಚಿದಾನಂದ ರೂಪಂ ತಂ. ಚಿದಾನಂದ ರೂಪ ಅನ್ನುವುದಕ್ಕೆ ನಮಗೀಗ ಚಿತ್ತು ಆನಂದ ಅಂತ ನಾವು ಎರಡು ಶಬ್ದವನ್ನು ಹೇಳುದು. ಚಿತ್ತು ಅಂದ್ರೆ ಆನಂದವೂ ಹೌದು, ಆನಂದ ಅಂದ್ರೆ ಚಿತ್ತು ಹೌದು. ಅದು ನಮಗೆ ಅರ್ಥ ಆಗ್ಬೇಕಲ್ಲ. ಜ್ಞಾನ ಆನಂದ ನಮಗೆ ಅರ್ಥವಾಗುವುದಕ್ಕೋಸ್ಕರ ಎರಡು ಶಬ್ದಗಳನ್ನ ನಾವು ಬಳಸ್ತೇವೆ. ಭಗವಂತನ ಜ್ಞಾನ ಮತ್ತು ಆನಂದ ಎರಡು ಅಖಂಡವಾದ ಒಂದೇ. ಮತ್ತೆ ಆ ರೀತಿ ಜ್ಞಾನಾನಂದ ಸ್ವರೂಪವಾದಂಥ ಎಷ್ಟು ವಸ್ತುಗಳಿವೆ? ತುಂಬಾ ಇದ್ರೆ ಭಗವಂತನನ್ನೇ ಯಾಕೆ ನಾವು ಧ್ಯಾನ ಮಾಡಬೇಕು? ಅಂದ್ರೆ ಏಕಂ ತಂದು, ಏಕಂ ತನ್ನುವುದು ಎರಡರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆ ಇದೆ. ಒಂದು ಏಕಂ ಅಂದ್ರೆ ನಾನು ಬೆಳಿಗ್ಗೆ ಉಪನಿಷತ್ತಿನ ಅರ್ಥ ಹೇಳುವಾಗ ಹೇಳಿದ್ದೆ. ಏಕಂ ಅಂದ್ರೆ ಅವರೊಬ್ಬರೇ ಈ ಊರಲ್ಲಿ, ಒಬ್ರು ಪಂಡಿತರು ಅಂದ್ರೆ ಈ ಊರಲ್ಲಿ ಅವರೊಬ್ಬರೇ ಅಂತ ಹೇಳ್ತೇವೆ ನಾವು. ಒಬ್ಬರೇ ಅಂದ್ರೆ ಅವರಂಥ ಪಂಡಿತರು ಇನ್ನೊಬ್ಬರಿಲ್ಲ ಅಂತ ಅರ್ಥ. ಬೇರೆ ಚಿಲ್ಲರೆ ಪಂಡಿತರು ತುಂಬಾ ಜನ ಇರ್ತಾರೆ, ಆದ್ರೆ ಪಂಡಿತರು ಅಂದ್ರೆ ಅವರೊಬ್ಬರೇಪ್ಪ ಅಂತೇವೆ. ಅಂದ್ರೆ ಹಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಾಲರ್ ಅಂತ, ದ ಗ್ರೇಟೆಸ್ಟ್ ಸ್ಕಾಲರ್ ಅಂತ ಅರ್ಥ. ಇಲ್ಲಿರುವ ಪಂಡಿತರಲ್ಲೆಲ್ಲ ಶ್ರೇಷ್ಠ. ಹಾಗೆ ಏಕ ಅಂದ್ರೆ ಪ್ರಪಂಚದಲ್ಲಿ ಅವನೊಬ್ಬನೇ ಇರುವುದು ಅಂತಲ್ಲ, ಪ್ರಪಂಚದಲ್ಲಿ ಇರುವುದರಲ್ಲೆಲ್ಲ ಶ್ರೇಷ್ಠವಾದ ವಸ್ತು ಒಂದರ್ಥ. ಮತ್ತೊಂದು ಏಕ ಅಂತಂದ್ರೆ ಅವನ ಗುಣ ಸ್ವರೂಪ ಅವಯವ ಅವತಾರಗಳಿಗೆ ಭೇದ ಇಲ್ಲ, ಅಖಂಡವಾದ ರೂಪ. ಅನಂತರಂ ಅನ್ನುವುದನ್ನೇ ವಿವರಿಸುವಂತಹ ಶಬ್ದ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತಾರೆ. ಅಲ್ಲಿಯೂ ಏಕಂ ಅನ್ನುವುದನ್ನ ಉಪಾಸನೆಯಲ್ಲಿ ಬಳಸಬೇಕು ಅಂತ ಹೇಳಿದ್ದಾರೆ. ಏಕಮೇವ ಅದ್ವಿತೀಯಂ, ಭಗವಂತ ಏಕಮೇವ ಅದ್ವಿತೀಯ ಅಂದ್ರೆ ಏನರ್ಥ? ಮೇಲುನೋಟಕ್ಕೆ ಅರ್ಥ ಆಗಿದೆ. ಏಕಮೇವ ಒಂದೇ, ಅದ್ವಿತೀಯ ಎರಡನೇದು ಇಲ್ಲ. ಅದು ಒಂದೇ ಅಂದ್ರೆ ಎರಡನೇದಿಲ್ಲ ಅಂದ್ರೆ ಒಂದೇ ಅಲ್ವ? ಪುನಃ ಎರಡೆರಡು ಸರ್ತಿ ಹೇಳೋದು ಯಾಕೆ? ಏಕಮೇವ ಅಂದ್ರೆ ಅದ್ವಿತೀಯ ಅಂತ ಅರ್ಥ, ಅದ್ವಿತೀಯ ಅಂದ್ರೆ ಏಕಮೇವ ಅಂತಲೇ. ಒಂದೇ ಎರಡನೇದಿಲ್ಲ ಅಂದೇನು? ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಏಕಮೇವ ಅಂದ್ರೆ ಭಗವಂತ ಅಖಂಡ ಅಂತ ಅರ್ಥ. ಅವನ ಅವಯವಗಳಿಗೆ ಗುಣಕ್ರಿಯೆಗಳಿಗೆ ಭೇದ ಇಲ್ಲದ ಅಖಂಡವಾದ ವಸ್ತು ಅಂತ. ಅದ್ವಿತೀಯ ಅಂದ್ರೆ ಅವನಂಥ ಇನ್ನೊಂದು ಎರಡನೆಯ ವಸ್ತು ಇಲ್ಲ ಅಂತ, ಸಾಟಿ ಇಲ್ಲದವನು ಅಂತ, ಅಸಮಾನ ಅಂತ. ಅವನು ಅದ್ವಿತೀಯ ಪಂಡಿತ ಅಂತಂದ್ರೆ ಏನು? ನಾ ಹೇಳಿದ ಹಾಗೆ ಅವರೊಬ್ಬರೇ ಪಂಡಿತರು ಅಥವಾ ಅವರು ಅದ್ವಿತೀಯ ಪಂಡಿತರು ಅಂದ್ರೆ ಅವರಂಥ ಪಂಡಿತರು ಇನ್ನೊಬ್ಬರಿಲ್ಲ ಅಂತ, ಹೊರತು ಇನ್ನೊಬ್ರು ಯಾರೂ ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲೇ ಇಲ್ಲ. ಎರಡನೆಯದ್ದು ಅಂದ್ರೆ ಅದು ಕೂಡ ಎರಡನೆಯ ವಸ್ತು ಅಲ್ಲ, ಅವನಂಥ ಎರಡನೆಯದ್ದು. ದ್ವಿತೀಯ ಅನ್ನೋದಕ್ಕೆ ಸಮಾನವಾದ ಎರಡನೇದ್ದು ಅಂತ ಅರ್ಥ. ಆದ್ರಿಂದ ಅವನು ಅದ್ವಿತೀಯ ಅಂದ್ರೆ ಅವನಿಗೆ ಸಮಾನವಾದ ಇನ್ನೊಂದು ವಸ್ತು ಇಲ್ಲ. ಅದನ್ನೇ ಇಲ್ಲಿ ಏಕಂ ತಾ ಎರಡು ಅರ್ಥ. ಅವನು ಇನ್ನೊಬ್ಬನಿಲ್ಲ. ಮತ್ತು ಅವನು ಅವನ ಅವತಾರ ರೂಪಗಳು, ಅವನ ಗುಣಗಳು, ಅವನ ಕ್ರಿಯೆಗಳು, ಅವನ ಅವಯವಗಳು ಎಲ್ಲವೂ ಏಕಂ, ಅಖಂಡವಾದ ಒಂದೇ. ಅದರಲ್ಲಿ ಪರಸ್ಪರ ಭೇದ ಇಲ್ಲ. ಮತ್ತು ಅವನು ಇನ್ನೊಂದು ಹೇಳ್ತಾರೆ ಏಕಾಂತಂ. ಏಕಾಂತ ಅಂದ್ರೆ ರಹಸ್ಯದಲ್ಲಿ ಉಪಾಸನೆ ಮಾಡಬೇಕಾದ ವಸ್ತು. ಹೃದಯದ ಏಕಾಂತ, ರಹಸ್ಯ ಗುಹಾದಲ್ಲಿ, ಹೃದಯ ಗುಹೆಯಲ್ಲಿ ಉಪಾಸನೆ ಮಾಡಬೇಕಾದ ವಸ್ತು. ಅದು ಎಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಏಕಾಂತದಲ್ಲಿ ಉಪಾಸನೆ ಮಾಡುವಂತ. ಎಲ್ಲ ಏಕಾಂತವೂ ಬೇಕು. ನಾವು ಉಪಾಸನೆ ಮಾಡತಕ್ಕಂಥ ಪ್ರದೇಶವೂ ಏಕಾಂತವಾಗಿರಬೇಕು. ತುಂಬ ಗದ್ದಲ ಇರತಕ್ಕಂಥ ಬೀದಿಯಲ್ಲಿ ಅಥವಾ ಸಿನಿಮಾ ಥಿಯೇಟರ್ನಲ್ಲಿ ಅಥವಾ ಕ್ಲಬ್ಬಿನಲ್ಲಿ ಅಥವಾ ಬಾರಿನಲ್ಲಿ ಕೂತು ದೇವರನ್ನು ಉಪಾಸನೆ ಮಾಡ್ತೇನೆ ಅಂದರೆ ಆಗೋದಿಲ್ಲ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಮನಸ್ಸು ಅದ್ರಲ್ಲಿ ಏಕಾಗ್ರವಾಗಬೇಕಾಗಿದ್ರೆ ಏಕಾಂತ ಬೇಕು. ಅದನ್ನ ಪರಿಸರವೂ ಏಕಾಂತವಾಗಿರಬೇಕು. ಅಷ್ಟೇ ಸಾಲದು, ಮನಸ್ಸು ಏಕಾಂತವಾಗಿರಬೇಕು. ಮನಸ್ಸು ಏಕಾಂತವಾಗುವುದಕ್ಕೋಸ್ಕರ ಪರಿಸರ ಏಕಾಂತವಾಗಿರುತ್ತೆ. ಪರಿಸರ ಏಕಾಂತವಾದ ಮೇಲೆ ಮನಸ್ಸು ಏಕಾಂತವಾಗಬೇಕು. ಅಂದ್ರೆ ಒಂದೇ ಗುರಿಯಲ್ಲಿ ಮನಸ್ಸನ್ನು ನೆಡಬೇಕು. ಮನಸ್ಸು 10 ವಿಷಯಗಳನ್ನು ಯೋಚಿಸ್ತಾ ಇದ್ರೆ ಕಾನ್ಸಂಟ್ರೇಷನ್ ಆರ್ ಮೆಡಿಟೇಷನ್ ಇಸ್ ನಾಟ್ ಪಾಸಿಬಲ್. ಅದಕ್ಕೋಸ್ಕರ ಅಂಥ ಏಕಾಂತವಾದ ಮನಸ್ಸಿಗೆ ಏಕಾಂತವಾದ ಸ್ಥಳದಲ್ಲಿ, ಏಕಾಂತವಾದ ಮನಸ್ಸಿನಲ್ಲಿ ಏಕಾಂತವಾದ ಸ್ಥಾನ ಅಂದ್ರೆ ಹೃದಯ ಗುಹೆಯಲ್ಲಿ ಕಾಣುವವನು ಏಕಾಂತ. ಮತ್ತು ಏಕಾಂತ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಇದೆ. ಏಕ ಏವ ಅಂತಹ. ಅಂತ ಅಂದ್ರೆ ಆಶ್ರಯ, ಶೆಲ್ಟರ್ ಅಂತ. ಅವನೊಬ್ಬನೇ ಕೊನೆಯ ಆಸರೆ. ಅಂತ ಅಂದ್ರೆ ಕೊನೆಯ ಅಂತಲೂ ಹೌದು, ಅಂತ ಅಂದ್ರೆ ಆಸರೆ ಅಂತಲೂ ಹೌದು. ಅವನೇ ಕೊನೆಯ ಆಶ್ರಯ.
ನಮಗೆ ಚಿಲ್ಲರೆ ಆಶ್ರಯಗಳು ಅಲ್ಲಿ ಇಲ್ಲಿ ಸಿಗಬಹುದು, ಆದರೆ ಎಲ್ಲ ಆಶ್ರಯಗಳನ್ನೂ ಕೂಡ ಕಳ್ಕೊಂಡಾಗ ಕೊನೆಗೆ ಅವನ ಜೀವದ ಕೊನೆಯ ಆಸರೆ, ಕೊನೆಯ ನೆಲೆ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ಸುತ್ತಾಡ್ತಾ ಇರ್ತಾನೆ. ಅದೆಲ್ಲವನ್ನೂ ದಾಟಿ ಕೊನೆಗೆ ಮುಕ್ತಿಯಲ್ಲಿ ಹೋಗಿ ಸೇರಬೇಕಾದ ಮುಕ್ತಾನಾಂ ಪರಮಾಗತಿ ಏಕ ಅಂತ ಅವನೊಬ್ಬನೇ ಕೊನೆಯ ಆಸರೆ. ಅಂದರೆ ಮುಕ್ತ ನಿಯಾಮಕ, ಮುಕ್ತಿ ಸ್ಥಿತಿಯಲ್ಲೂ ನಮ್ಮನ್ನು ನೇಮಿಸ್ತಕ್ಕಂಥ ಶಕ್ತಿ ಅಂತ ಅರ್ಥ. ಆದ್ದರಿಂದಲೇ ಅಭಯಂ ಅಂತ. ಅಭಯಂ ಅಂತಂದ್ರೆ ಅವನಿಗೆ ಸ್ವತಃ ಭಯ ಇಲ್ಲ. ಯಾಕೆಂದ್ರೆ ಅವನು ಏಕಂ ಅಂತ ಹೇಳಿ, ಅವನು ಒಬ್ಬನೇ, ಅವನಂಥವನು ಇನ್ನೊಬ್ಬನಿಲ್ಲ. ವೇದ ಉಪನಿಷತ್ನಲ್ಲಿ ಒಂದು ವಾಕ್ಯ ಇದೆ, ದ್ವಿತೀಯಾದ್ವೈ ಭಯಂ ಭವತಿ ಅಂತ. ಹೆದರಿಕೆ ಯಾರಿಂದ ಆಗೋದು? ಎರಡನೆಯವರು ಇದ್ರೆ ಹೆದರಿಕೆ ಆಗುವುದು. ಎರಡನೆಯವರು ಅಂದ್ರೆ ಎರಡನೆಯವರು ಇದ್ದ ಕೂಡಲೇ ಹೆದರಿಕೆ ಆಗುವುದಿಲ್ಲ. ಎರಡನೆಯವರು ನಮ್ಮ ಸರಿಸಾಟಿಯಾದ, ದ್ವಿತೀಯ ಅದಕ್ಕೆ ಹೇಳಿದ್ದು, ನಮ್ಮನ್ನ ಸರಿಸಾಟಿಯಾಗಿ ನಿಲ್ಲಬಲ್ಲ ಇನ್ನೊಬ್ಬ ಇದ್ದ ಕೂಡಲೇ ಅಲ್ಲಿ ಜಿದ್ದು ಕಾಂಪಿಟೇಷನ್, ಅವನ್ನ ನನ್ನ ಸೋಲಿಸ್ತಾನೇನೋ ಅನ್ನೋ ಭಯ. ಈಗ ಶಾಲೆಯಲ್ಲಿ ಒಂದು ಕ್ಲಾಸ್ನಲ್ಲಿ ಒಂದು 25-30, ಕೆಲವು ಕ್ಲಾಸ್ಗಳೆಲ್ಲ 50-60 ಇರ್ತಾರೆ. ಒಟ್ಟಿಗೆ ದುಡ್ಡಿಯಲ್ಲಿ ದನ ಹಾಕಿದ ಹಾಗೆ ಮಕ್ಕಳನ್ನು ಹಾಕ್ತಾರೆ ಕ್ಲಾಸ್ನಲ್ಲಿ. ಒಂದು 50-60 ಜನ ಇರ್ತಾರೆ. ಪಾಠ ಆಯ್ತೋ ಇಲ್ಲೋ, ಕ್ಲಾಸ್ ಆಯ್ತು, ಸಂಬಳ ಬಂತು ಅಷ್ಟೇ. ಈ ಒಂದು ಕ್ಲಾಸ್ನಲ್ಲಿ ಒಂದಿಷ್ಟು ಜನ ಇರ್ತಾರೆ. ಅಷ್ಟು ಮಕ್ಕಳಲ್ಲಿ ಕೆಲವರು ಮುಂದಿನ ಕ್ಲಾಸಿಗೆ ಹೋಗುವ ಚಾನ್ಸ್ ಇಲ್ಲದೆ ಇದ್ದವರು, ಅದು 2-3 ವರ್ಷ ಅದೇ ಕ್ಲಾಸ್ನಲ್ಲಿ ಇರಬೇಕಾದವರು, ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು. ಅವರು ಎಷ್ಟು ಬರೆದ್ರು 15-20 ಮಾರ್ಕ್ ತೆಗೆಯುವರು. ಇನ್ನು ಕೆಲವರು ಜಸ್ಟ್ ಪಾಸ್ ಆಗೋರು, ಕೆಲವರು 60, 65, 70, 80, 90 ರ್ಯಾಂಕ್ ಹೋಲ್ಡರ್ಸ್. ಇವಾಗ ಆ 90ರ ಮೇಲೆ ಮಾರ್ಕ್ ತೆಗೆಯುವಂತಹ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರಲ್ಲಿ ಒಬ್ಬರಿಗೆ ಜಿದ್ದು. ಈ 15 ಮಾರ್ಕ್ ತೆಗೆಯೋರ ಬಗ್ಗೆ ಉಳಿದ ವಿದ್ಯಾರ್ಥಿಗೆ ಏನು ಕಾಳಜಿ ಇರೋದಿಲ್ಲ. ಏನು ಉಪಯೋಗ ಇಲ್ಲಪ್ಪ, ಅವನ ತರ ಕಾಂಪಿಟೇಷನ್ ಇಲ್ಲ. ಈಗ ನಾಡ್ದು ಪರೀಕ್ಷೆಯಲ್ಲಿ ರಿಸಲ್ಟ್ ಬರುವಾಗ ನನಗೆ ಫಸ್ಟ್ ಕ್ಲಾಸ್ ಬರುತ್ತೋ ಅವನಿಗೆ ಒಂದು ಸಂದೇಹ, ಅವನು ಮತ್ತೊಬ್ಬನು ಇವನ ಹಾಗೆ ಓದೋನಿದ್ದಾನಲ್ಲ, ಈಕ್ವಲ್ ಆಗಿ ಮಾರ್ಕ್ ತೆಗೆಯೋನಿದ್ದಾಗ ಇವನಿಗೆ ಭಯ ಶುರುವಾಗುತ್ತೆ. ಎಕ್ಸಾಮಿನೇಷನ್, ನಾನು ಬರೆದದ್ದಕ್ಕಿಂತ ಅವನು ಚೆನ್ನಾಗಿ ಬರೆದಿದ್ರೆ, ಅವನಿಗೆ ಫಸ್ಟ್ ರ್ಯಾಂಕ್ ಬಂದ್ರೆ, ಈ ತರದ ಭಯ ಯಾವಾಗಲೂ ಒಂದೋ ನಮ್ಗಿಂತ ಗಟ್ಟಿ ಶ್ರೇಷ್ಠರು, ನಮ್ಗಿಂತ ಬಲಿಷ್ಠರ ಮುಂದೆ ನಾವು ಹೆದರ್ತೇವೆ. ಕನಿಷ್ಠ ನಮ್ಮ ಸಮಾನ ಸ್ಕಂಧರಿರಬೇಕು. ನಮ್ಗಿಂತ ಕೆಳಗೆ ನೋಡು ದುರ್ಬಲರ ಹತ್ರ ನಾವು ಹೆದರೋದಿಲ್ಲ. ಅವ್ರದ್ದು ನಾವು ನಮ್ದು ಕಾಲರು ಹಿಡಿದು ನಾವು ಒಂದ್ಸರ್ತಿ ಅಂಗಿಯ ಕೈ ಮೇಲೆ ಮಾಡ್ತೇವೆ. ಯಾಕೆಂದ್ರೆ ಅವನು ದುರ್ಬಲ ಅಂತ ಗೊತ್ತು. ಬಲಿಷ್ಠರ ಮುಂದೆ ಭಯ, ಅಥವಾ ಸಮಾನ ಸ್ಕಂಧರ ಮುಂದೆ ಭಯ. ಅದನ್ನ ಹೇಳ್ತಾರೆ ದ್ವಿತೀಯಾದ್ವಯಿ ಭಯಂ ಭವತಿ ಅಂತ. ನಮ್ಮಂತೆ ಇನ್ನೊಬ್ಬ ಇದ್ರೆ ಹೆದರಿಕೆ, ಭಗವಂತನಿಗೆ ಅವನಂತ ಇನ್ನೊಬ್ಬ ಇಲ್ಲೇ ಇಲ್ಲ, ಅವನಿಗೆ ಯಾಕೆ ಹೆದರ್ಬೇಕು? ಅವನು ಯಾಕೆ ಹೆದರ್ಬೇಕು? ಸಮಾನನೂ ಉತ್ಕೃಷ್ಟನೂ ಉತ್ತಮನೂ ಇಲ್ಲದೇ ಇರುವುದರಿಂದ ಭಗವಂತನಿಗೆ ಭಯದ ಅವಕಾಶವೇ ಇಲ್ಲ. ಆದ್ರಿಂದ ಅವನ ಅಭಯಂ. ಮತ್ತು ಅಷ್ಟೇ ಅಲ್ಲ, ಅವನು ಮೊದಲು ಏಕಾಂತ ಅಂತ ಹೇಳಿದ್ರು, ನಮಗೆಲ್ಲ ಆಸರೆ, ಕೊನೆಯ ಆಸರೆ ಅಂತ. ಅದರ ವಿವರಣೆ ಅಭಯಂ ಅಂತ. ಭಯ ಅಂತಂದ್ರೆ ಎಲ್ಲಿ ಜೀವನದಲ್ಲಿ ಮನುಷ್ಯ ಭಯಕ್ಕೆ ಒಳಗಾಗ್ತಾನೋ ಆ ಸ್ಥಿತಿ, ಅಂದ್ರೆ ಸಂಸಾರ ಬಂಧನ. ಸಂಸಾರದಲ್ಲಿ ಮಾತ್ರ ಭಯ. ಭಯಂ ಅಂದ್ರೆ ಈ ಪ್ರಪಂಚ, ಸಂಸಾರ ಬಂಧನ. ಅಭಯಂ ಅಂದ್ರೆ ಈ ಸಂಸಾರ ಬಂಧನದ ಭಯವನ್ನು ಕಳಚುವವನು, ಭಯ ಪರಿಹಾರಕ, ಭಯಕೃತ್ ಭಯನಾಶನ ಅಂತ. ಸಂಸಾರವನ್ನು ಕೊಟ್ಟವನು ಅವನು, ಸಂಸಾರವನ್ನು ಪರಿಹರಿಸುವವನು ಅವನು. ಹಾಗಾಗಿ ತಾನು ಸ್ವತಃ ಭಯವಿಲ್ಲದವನು, ನಮ್ಮ ಭಯವನ್ನ ಪರಿಹರಿಸುವವನು. ಏಕಂ ಏಕಾಂತಂ ಅಭಯಂ. ಹೀಗೆ 3 ವಿಶೇಷಣಗಳಲ್ಲಿ ಭಗವಂತನ ಉಪಾಸನೆಯ ಕೆಲವು ಮುಖಗಳನ್ನು ಹೇಳಿದ್ರು. ಅಂಥ ವಿಷ್ಣುಂ ವಿಶ್ವಹೃದಯ ಸ್ಥಿತಂ. ಅಂಥವ ಭಗವಂತ, ಅವನಿಗೆ ಒಂದು ಹೆಸರು ಕೊಟ್ಟರು ವಿಷ್ಣು ಅಂತ. ವಿಷ್ಣು ಅಂದ್ರೆ ಏನು? ಅದರ ವಿವರಣೆಯೇ ಮುಂದೆ ಇರುವಂತಹದ್ದು. ವಿಷ್ಣುಂ ಅಂದ್ರೆ ವೇವೇಷ್ಟಿ, ಈ ಪ್ರಪಂಚದಲ್ಲಿ ಎಲ್ಲ ವ್ಯಾಪಿಸಿರುವವನಂತ, ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ಮತ್ತೊಂದು ವಿಶತಿ ಅಂತ, ನಮ್ಮ ಹೃದಯ ಗುಹೆಯ ಒಳಗೆ ಅಂತರ್ಯಾಮಿಯಾಗಿರುವನು, ಹೃದಯ ಗುಹೆಯ ಒಳಗೆ ಪ್ರವೇಶಿಸಿದವನು, ಹೊರಗಿನಿಂದ ವ್ಯಾಪಿಸಿರುವವನು ಅಂತ. ವೇವೇಷ್ಟಿ ಇತಿ ವಿಷ್ಣು, ವಿಶತಿ ಇತಿ ವಿಷ್ಣು. ಯಾರು ವಿಶ್ವದ ಹೊರಗೆಲ್ಲ ವ್ಯಾಪಿಸಿದ್ದಾನೋ ವಿಶ್ವ ಹೃದಯ ಸ್ಥಿತಂ ಅಂತ ವಿವರಿಸಿದರು. ವಿಶ್ವ ಅಂದ್ರೆ ಪ್ರಪಂಚ, ಪ್ರಪಂಚದ ಹೃದಯ ಅಂದ್ರೆ ಮಧ್ಯಭಾಗ, ಪ್ರಪಂಚದ ಒಳಗೆಲ್ಲ ವ್ಯಾಪಿಸಿರುವವ ವಿಶ್ವ ಹೃದಯ ಸ್ಥಿತ. ಆಮೇಲೆ ವಿಶ್ವ ಅಂದ್ರೆ ಜೀವ,
ಮೊನ್ನೆ ನಾನು ಈ ವಿಶ್ವಸ್ಥಿತಿ ಪ್ರಳಯ ಸರ್ಗ ಅನ್ನುವಲ್ಲಿ ಹೇಳಿದ್ದೇನೆ. ವಿಶ್ವ ಅಂದ್ರೆ ಜೀವರು, ಜೀವದ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವವ. ವಿಶ್ವ ಅಂದ್ರೆ ಇಡೀ ಯೂನಿವರ್ಸು, ಅದರ ಮಧ್ಯದಲ್ಲಿ, ಅದರ ಒಳಗೆಲ್ಲ, ಹೃದಯ ಅಂದ್ರೆ ಒಳಗೆ ಮಧ್ಯಭಾಗ, ಇಡೀ ಬ್ರಹ್ಮಾಂಡದ ಒಳಗೆ ತುಂಬಿರುವವ. ವಿಶ್ವ ಅಂದ್ರೆ ಜೀವ, ಜೀವದ ಹೃದಯದಲ್ಲಿ, ಜೀವ ಸ್ವರೂಪದ ಒಳಗೆ ಅಂತರ್ಯಾಮಿಯಾಗಿ ತುಂಬಿರುವವ. ಅದರಲ್ಲೂ ವಿಶೇಷವಾಗಿ ವಿಶ್ವ ಅಂದ್ರೆ ವಾಯು, ವಿಶ್ವ ಅಂದ್ರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖನ ಒಳಗೆ ಮತ್ತು ವಾಯುವಿನ ಒಳಗೆ ವಿಶೇಷವಾಗಿ ಸನ್ನಿಹಿತನಾಗಿರತಕ್ಕಂಥವ. ಅಂಥ ಭಗವಂತನನ್ನ ನನ್ನ ಹೃದಯದ ಒಳಗೆ ಇದ್ದಾನೆ ಅಂತ ಧ್ಯಾನ ಮಾಡಬೇಕು. ಸಚ್ಚಿದಾನಂದ ರೂಪಂ ತಂ ಅನಾಮಯಂ ಅನಂತರಂ ಏಕಮೇಕಾಂತಮಭಯಂ ವಿಷ್ಣುಂ ವಿಶ್ವಹೃದಿ ಸ್ಥಿತಂ.